ಸ್ಪೀಕರ್ ಯು ಟಿ ಖಾದರ್ ಅವರು ವಿಧಾನಸೌಧದಲ್ಲಿ ಸ್ಪೀಕರ್ ಆಗಿದ್ದಾರೆ. ಅವರು ಕಳೆದ 3 ಅವಧಿಯಲ್ಲಿ ಸಮಾಜಕ್ಕೋಸ್ಕರ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆ್ಯಂಡ್ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ಸೊಸೈಟಿಗೆ. ಸೊ ವಿ ಆರ್ ವೆಲ್ಕಮಿಂಗ್ ಹಿಮ್ ಟುಡೇ. ಸೊ ಐ ಹೋಪ್ ದಟ್ ಎವ್ರಿಥಿಂಗ್ ಇಸ್ ಫೈನ್ ಆ್ಯಂಡ್ ಗುಡ್. Thank you. Good morning everyone. As a youth, I'm very proud of Shri Yuti Khadar sir. He's a very good speaker and a very good human. He helps the society and we are very proud of him and we are very happy that he is our speaker. May God bless him and his family. Thank you. My name is Sharon. I am from Biri. ಮತ್ತೆ ಕೊಡುವಲ್ಲ ಬಹುಶಃ ನಮ್ಮ ಸೋಮೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 19ನೇ ವಾರ್ಡಿನ ಈ ಒಂದು ಅಡ್ಡ ರಸ್ತೆ ಅಭಿವೃದ್ಧಿಯನ್ನು ಈ ಪ್ರದೇಶದ ಜನಸಭೆಯಲ್ಲಿ ಬಾಲ ಕೂಡ ಇವತ್ತು ಅದನ್ನು ಬೇಡಿಕೆ ಇತ್ತು.
ಅದು ಜಗ್ಗ ಇರಲಿ, ಡೊಮಿನಿಕ್ ಇರಲಿ, ಸದಾಶಿವಲಾಲ್ ಇರಲಿ, ಅರ್ಷದ್ ಮುದ್ದಿಯರ್ ಇರಲಿ, ಇಂಥನ್ನೆಲ್ಲ ನಾಯಕರುಗಳು ಈ ಪ್ರದೇಶದ ನಾಸಿರ್ ಅವರಿರಲಿ ಕಾಂಕ್ರೀಟೀಕರಣಕ್ಕೆ ಬಹುಶಃ ಬೇಡಿಕೆ ಇತ್ತು. ಈಗ ಅಡ್ರೆಸ್ ನಾವು ಇವತ್ತು ನಿರ್ಮಾಣ ಅಂತಿದ್ದೇವೆ. ಬಹುಶಃ ಇದು ಶಾಶ್ವತವಾಗಿ ಉತ್ತಮವಾಗಿ ಇರುವಂಥ ರಸ್ತೆ ಇವತ್ತು ಆಗಲಿ. ಮತ್ತು ಈ ರಸ್ತೆ ನಮ್ಮ ರಸ್ತೆ ಅಲ್ಲ, ಈ ರಸ್ತೆ ನಿಮ್ಮ ರಸ್ತೆ. ನಾವು ಜನಪ್ರತಿನಿಧಿಯಾಗಿ ಕೆಲಸವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಇದರ ಸೌಂದರ್ಯೀಕರಣ, ಇದರಲ್ಲಿ ಇನ್ನು ಗಲೀಜು ನೀರು ಅದು ತೋಡಲ್ಲಿ ಬಿಡದ ರೀತಿಯಲ್ಲಿ ಇದೆಲ್ಲ ಊರವರೇ ನೋಡಿಕೊಳ್ಬೇಕು. ಆದ ಕಾರಣ ಎಲ್ಲರಿಗೆ ನನ್ನ ಶುಭಾಶಯ ನಾನು ಸಲ್ಲಿಸ್ತೇನೆ, ನಿಮಗೆಲ್ಲ ನಾನು ಸಲ್ಲಿಸ್ತೇನೆ. ನಿಮ್ಮೆಲ್ಲ ಆಶೀರ್ವಾದ ಬೇಡಿಕೊಂಡು ಹೊಂದಿಸ್ತೇನೆ. ನಮ್ಮ ಎಲ್ಲರಿಗೂ ನಮಸ್ಕಾರ. UT ಖಾದರ್ ಸರ್ ಅಂತ ಹೇಳಿದರೆ ಒಂದು ಅವರೊಂದು ಅಭಿವೃದ್ಧಿ ಅಂತ ಹೇಳೋದೇ ನಮ್ಮ UT ಖಾದರ್ ಅವರ ಇದು ರಸ್ತೆ ನಿರ್ಮಾಣ ಆಗಲಿ, ಕಾಂಕ್ರೀಕರಣ ಆಗಲಿ, ವಿದ್ಯುತ್ ದೀಪ ಅಲಂಕಾರ ಆಗಲಿ, ಅಥವಾ ಬಡಬಗ್ಗರಿಗೆ ಸಹಾಯ ಮಾಡೋದಾಗಲಿ, ಭೂತ ಸ್ಥಾನಗಳಿಗೆ ಆಗಲಿ, ಮುಂಜಿ ಮದುವೆಗಾಗಲಿ, ಎಲ್ಲಿ ಹೋದರೂ ಖಾದರ್ ಸರ್ರ ಪ್ರೆಸೆಂಟ್ ಇದ್ದೇ ಇದೆ. ಮತ್ತು ಜನ ಸಾಮಾನ್ಯರಿಗೆ ಏನು ಬೇಕೋ ಆ ಚಿಕ್ಕದಾದ ಇಂಥ ಕೆಲವು ಅಭಿವೃದ್ಧಿಗಳು ಸಾಧಾರಣ ಎಲ್ಲರೂ ಜನರು ಆಸೆ ಪಡುವಂಥ ಕೆಲವು ವಿಷಯಗಳು. ಇದನ್ನು ನಮ್ಮ ಮಂಗಳೂರು ವಿಧಾನಸಭಾ ಎಲ್ಲಿ ಹೋದರೂ ಯಾವುದೇ ಕಾಂಕ್ರೀಟೀಕರಣ ವಿಷಯಗಳು ಮಾತಾಡಲಿಕ್ಕೆ ಬಂದರೂ ಅದು UT ಖಾದರ್ ಸರ್ ಅಂತ ಹೇಳುವಂಥದ್ದು ನಾವು ಕೇಳ್ತಿದ್ದೇವೆ. ಹಾಗೆ ಇವತ್ತು ಕೂಡ ಸೋಮೇಶ್ವರ ಪಂಚಾಯತ್ 19ನೇ ವಾರ್ಡ್ನ ಈ ಬೀರಿ ಪರಿಸರದಲ್ಲಿ 3 ದಾರಿಗಳಿಗೆ ಕಾಂಕ್ರೀಕರಣವನ್ನು ಮಾಡಿಸುವುದು ಅಂತ ಹೇಳಿದರೆ ನಮಗೆ ತುಂಬ ಸಂತೋಷದ ವಿಷಯ ಸರ್. ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನು ಖಂಡಿತವಾಗಿ ನೆನಪಿಟ್ಟುಕೊಳ್ತೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆಯನ್ನು ಮಾಡಿದ ಕಾರಣ ನಿಮಗೆ ಎಲ್ಲರಿಗೂ, ನಿಮ್ಮ ಜೊತೆಯಲ್ಲಿ ಬಂದ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಒಂದು 7 ವರ್ಷದ ಹೋರಾಟದಲ್ಲಿ ನಮ್ಮ ಸರ್ ನಮಗೊಂದು ಒಳ್ಳೆ ಉತ್ತಮವಾದ ಕಾಂಕ್ರೀಟ್ ಮಾರ್ಗ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಅಗಾಲದಲ್ಲಿ ಮಾಡಿದ್ದಾರೆ. ಕೆಲವು ವರ್ಷ ಹೋರಾಟ ಮಾಡಿದವರು ಉದ್ಘಾಟನೆ ಮಾಡಬೇಕಾಗ್ತದೆ. ನಮ್ಮ ನೇಬರ್ ಥ್ಯಾಂಕ್ ಯು. ಸೋಮೇಶ್ವರ ಗ್ರಾಮ ಪಂಚಾಯತಿಯ 19ನೇ ವಾರ್ಡ್ನ 2 ಅಡ್ಡಾಸ ನಾವು ಉದ್ಘಾಟನೆ ಮಾಡ್ತಿದ್ದೇವೆ. ಈ ಪ್ರದೇಶ ಜನರು ಬಹಳಷ್ಟು ಬೇಡಿಕೆ ಇಟ್ಟಿದ್ರು. ಬಹುಶಃ ಅತ್ಯಂತ ಒಂದು ಸೌಹಾರ್ದ ಪ್ರೀತಿಯ ಒಂದು ವಾತಾವರಣವನ್ನು ಜನಬೀಡ ಪ್ರದೇಶವಾಗಿದೆ. ಬಹುಶಃ ಎಲ್ಲ ರಸ್ತೆಯನ್ನು ನಾವು ಮಾಡಿಕೊಟ್ಟಿದ್ದೇವೆ. ಇದನ್ನು ಸೌಂದರ್ಯೀಕರಣ ಮಾಡುವ ಒಂದು ಜವಾಬ್ದಾರಿಯನ್ನು ಈ ಊರವರು ಖಂಡಿತ ವಹಿಸ್ತಾರೆ. ಒಂದು ಪ್ರೀತಿ ಸೌಹಾರ್ದ ಒಂದು ಸಮಾಜ ನಿರ್ಮಾಣ ತಮ್ಮ ಕೊಡುಗೆ ಕೊಡ್ತಾರೆ ಅಂತ ಹೇಳಿ ಇದಕ್ಕೆ ಸಾಕ ಜಗ್ಗು ಇಲ್ಲವರಿರಲಿ, ನಮ್ಮ ಸದಾಶಿವಲಾಲ್ ಇರಲಿ, ನಮ್ಮ ನಾಸಿರ್ ಇರಲಿ, ಎಲ್ಲ ನಮ್ಮ ಇದಕ್ಕೆ ಒಂದು ಶುಭಾಶಯತೆ ನಾನು ಸಲ್ಲಿಸ್ತೇನೆ. ಮಂಗಳೂರು ಸುಳ್ಯ ಒಂದು ಲೀಲಾವತಿ ಕೇವಾದ ಡಯಾಲಿಸಿಸ್ ಟೆಕ್ನಿಷಿಯನ್. No, I am MLA from Mangalore. I am the Speaker of Karnataka. I am an ex-MLA who has come to this student. ಲಾಸ್ಟ್ ಸ್ಪೀಚ್ ಒಳ್ಳೆ ಅಲ್ಲ. ಸೋಮೇಶ್ವರ ಗ್ರಾಮದಾದ್ಯಂತ ನೀರು ಕೊಡುವಂಥ ಒಂದು ವ್ಯವಸ್ಥೆ ಇಲ್ಲಿಂದ ಪ್ರಾರಂಭ ಆಗ್ತದೆ. ಈ ಒಂದು ಪುಣ್ಯ ಕಾರ್ಯಕ್ಕೆ ನಮ್ಮೆಲ್ಲರ ನಾಯಕರು, ನಮ್ಮ ಕ್ಷೇತ್ರದ ಶಾಸಕರು, ರಾಜ್ಯದ ಸಭಾಪತಿಗಳಾದಂಥ ಶ್ರೀಯುತ UT ಖಾದರ್ ಅವರು ಬಂದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ
ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ನಮ್ಮ ಹಿರಿಯರಾದಂಥ ಸದಾಶಿವಲಾಲ್ರವರಿದ್ದಾರೆ. ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಶೆಟ್ಟಿ ಬೋಳಿಯಾರವರಿದ್ದಾರೆ. ಅವರನ್ನು ಕೂಡ ಸ್ವಾಗತವನ್ನು ಮಾಡುತ್ತಾ, ಅದೇ ರೀತಿ ಪಂಚಾಯತ್ ಪುರಸಭಾ ಸರಿದ್ದಾರೆ, ಇವರನ್ನೆಲ್ಲರನ್ನು ರಾಘವಚಿಲ್ರವರಿದ್ದಾರೆ. ಇವರನ್ನೆಲ್ಲರನ್ನು ಇಲ್ಲಿಯ ಎಲ್ಲ ಊರಿನ ಗ್ರಾಮಸ್ಥರನ್ನು ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ಸಾಕ್ಷಿಯಾಗಿ ಈ ಒಂದು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮ ಉತ್ತಮವಾದ ಕಾರ್ಯಕ್ರಮ. ಬಹುಶಃ ಕುಂಪಳ ನವೀನ್ರವರಿದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡುತ್ತಾ, ನವೀನ್ ಬಗಂಬಿಲ್ ಅವರಿದ್ದಾರೆ, ಒಂದು ಬಶೀರ್ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತವನ್ನು ಮಾಡುತ್ತಾ, ಬಹುಶಃ ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರೆ ಬಹುಶಃ ಒಂದು ಕಾಲದಲ್ಲಿ ಕುಂಪಳದ ರಥದ ಬರಲಿಕ್ಕೆ ಹೆದರ್ತಾ ಇರುವ ಒಂದು ಸಂದರ್ಭ ಇತ್ತು. ಆದರೆ ಇವತ್ತು ಯಾವ ರೀತಿ ಕುಂಪಳ ಪ್ರದೇಶ ಬೆಳೆದಿದೆ ಹೇಳಿದರೆ, ಕುಂಪಳದಿಂದಲೇ ಇಡೀ ಸೋಮೇಶ್ವರ ಗ್ರಾಮಕ್ಕೆ ನೀರು ಕೊಡಿಸುವಂಥ ಒಂದು ಬಹಳ ಒಂದು ಹೆಮ್ಮೆಯ ಕಾರ್ಯಕ್ರಮ ಈ ದಿನದಲ್ಲಿ ಆಗ್ತಾ ಇದೆ. ಎಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಸಾನ್ನಿಧ್ಯದ ಈ ಸ್ಥಳದ ಸಾನ್ನಿಧ್ಯದ ದೇವದೇವರುಗಳ ಆಶೀರ್ವಾದ ಖಂಡಿತವಾಗಿ ಶಾಸಕರ ಮೇಲೆ ಹಾಗೆ ಇಲ್ಲಿ ಕೆಲಸ ಮಾಡುವವರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಎಲ್ಲರಿಗೂ ಶುಭ ಕಾಮನೆಯನ್ನು ನೀಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಅಮೃತ ಹಸ್ತದಿಂದ ಶ್ರೀಯುತ ಯುಟಿ ಖಾದರ್ ಸರ್ ಅಲ್ಲಿ ನಾವು ಮನವಿಯನ್ನು ಎಲ್ಲರ ಪರವಾಗಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಕಳೆದ ಚುನಾವಣಾ ಸಂದರ್ಭದಲ್ಲಿ ನಾನು ಬಹುಶಃ ಜನಸಾಮಾನ್ಯ ಬಳಿಗೆ ಹೋದಾಗ ನನ್ನ ಪರವಾಗಿ ನಮ್ಮ ಸನ್ಮಿತ್ರರು ಮನೆ ಬಾಗಿಲಿಗೆ ಹೋದಾಗ ನನ್ನ ಪರವಾಗಿ ಒಂದು ಮಾತನ್ನು ಕೊಟ್ಟಿದ್ದರು. ಇಡೀ ಕ್ಷೇತ್ರ ಉದ್ದಗಲಕ್ಕೂ ಮುಂದಿನ 5 ವರ್ಷದ ಒಳಗಡೆ ನಾವು ಶಾಶ್ವತವಾಗಿ 24 ಗಂಟೆ ಕುಡಿಯುವ ನೀರಿನ ಯೋಜನೆಯನ್ನು ನಾವು ರೂಪಿಸ್ತೇವೆ. ಇದರಲ್ಲಿ ಏನಾದರೂ ನಮಗೆ ಆಗದಿದ್ದಲ್ಲಿ ಮುಂದಿನ ವರ್ಷ ನಿಮ್ಮ ಹತ್ರ ಬರುವುದಿಲ್ಲ ಎಂಬ ಮಾತನ್ನು ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೆ. ಇದೇ ಮಾತನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಹೋಗಿ ಇದನ್ನು ಪ್ರಸ್ತಾವನೆ ಮಾಡಿ ನನ್ನ ಕ್ಷೇತ್ರ ಜನಸಾಮಾನ್ಯರಿಗೆ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಯೋಜನೆಗೆ ಅನುದಾನ ಮತ್ತು ಬೇಕಂತ ಹೇಳಿದಾಗ ಎರಡದಂಥ ಯೋಜನೆಗೆ ಸುಮಾರು 300 ಕೋಟಿ ರೂಪಾಯಿ ಅನುದಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಪ್ರಥಮವಾಗಿ ಇವತ್ತು ಸೋಮೇಶ್ವರ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜನಕ್ಕೆ ಆಲೋಚನೆ ಇರ್ಬೋದು, ನೀರೆಲ್ಲಿಂದ ಬರ್ತದೆ ಇಷ್ಟು ದೊಡ್ಡ ಟ್ಯಾಂಕಿಗೆ, 18 ಲಕ್ಷ ಲೀಟರ್ ಟ್ಯಾಂಕಿಗೆ ನೀರೆಲ್ಲಿಂದ ಬರ್ತದೆ ಅಂತೇಳಿ. 18 ಲಕ್ಷ ಅಲ್ಲ, ಉಳ್ಳಾಲಕ್ಕೆ 70 ಲಕ್ಷದಲ್ಲಿ ಟ್ಯಾಂಕರ್ ನಿಮ್ಮ ಎಲ್ಲ ಪ್ರದೇಶದ ಟ್ಯಾಂಕಿಗಳಿಗೆ ನೇರವಾಗಿ ತುಂಬೆ ಡ್ಯಾಮಿಂದ ನೀರು ತಗೊಂಡು ಬಂದು ನಾವು ಕೊಣಾಜೆಯಲ್ಲಿ ಅದನ್ನು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮಾಡಿ ಅಲ್ಲಿಂದ ನೇರವಾಗಿ ಬಹುಶಃ ಈ ಟ್ಯಾಂಕಿಗೆ ಮುಟ್ಟಿಸಿ ಈ ಟ್ಯಾಂಕಿಂದ ಎಲ್ಲ ಮನೆಗಳಿಗೆ ಅದನ್ನು ವಿಸ್ತಾರ ಮಾಡೋದು ಯೋಜನೆ ಹಮ್ಮಿಕೊಂಡಿದ್ದೇವೆ. ಇದು ನಾವು ಬರೀ ಸೋಮೇಶ್ವರ ಗ್ರಾಮಕ್ಕೆ ಮಾತ್ರ ಮಾಡಿದ್ದಲ್ಲ, ಇಡೀ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೂ ಎಲ್ಲರ ನಗರ ಪ್ರದೇಶ ವ್ಯಾಪ್ತಿ ಕೂಡ ನಾವು ಈ ಕೆಲಸವನ್ನು ನಾವಿವತ್ತು ಕಾಮಗಾರಿಗಳು ಕೈಗೆತ್ತಿಕೊಳ್ತೇವೆ. ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗೆ ಬಂದು ಗ್ರಾಮೀಣ ಮಟ್ಟ ಅಭಿವೃದ್ಧಿಯ ಯೋಜನೆಗೆ ಚಾಲನೆ ಕೊಡಲಿಕ್ಕೆ ಇವತ್ತು ಇದ್ದಾರೆ. ಈ ಒಂದು ಟ್ಯಾಂಕಿಂದ ಇವತ್ತು ಸುಮಾರು ಇಡೀ ನಮ್ಮ ಗ್ರಾಮ, ಯಾಕಂತ ಹೇಳಿದರೆ ಯಾವ ಪ್ರದೇಶದಲ್ಲಿ ಹೈಟ್ ಬರ್ತದೆ ಅಲ್ಲಿಂದಲೇ ಟ್ಯಾಂಕ್ ನೀರು ಗ್ರಾವಿಟಿ ಮುಖಾಂತರ ಹೋಗುವಂಥದ್ದು, ಆ ನೀರಿನ ಮೇಲಿಂದ ಬಂದ ಫೋರ್ಸ್ ಮುಖಾಂತರ ಇಡೀ ಕೆಳಗೆ ಹೋಗಬೇಕು. ಅದಕ್ಕಾಗಿ ಈ ಜಾಗ ಇವತ್ತು ಸೆಲೆಕ್ಟ್ ಮಾಡಿರುವಂಥದ್ದು. ಅದು ಸಂಪೂರ್ಣವಾಗಿ ಇವತ್ತು ಇಲ್ಲಿಂದ ಟ್ಯಾಂಕಿ ಅಲ್ಲೇ ಬಂದ ನೀರು ಟ್ಯಾಂಕಿಗೆ ಬಿದ್ದು ಇಲ್ಲಿಂದ ನೇರವಾಗಿ ಮನೆಗೆ ಪೈಪ್ ಕನೆಕ್ಷನ್ ಮಾಡುವಂಥ ಯೋಜನೆ ಕೂಡ ಇವತ್ತು ಹಮ್ಮಿಕೊಂಡಿರುವಂಥದ್ದು. ಆದ ಕಾರಣ ಇದು ಬಹುದಿನಗಳ ಮತ್ತು ಇತಿಹಾಸದ ಪುಸ್ತಕಗಳಲ್ಲಿ ಬರೆದಿಡುವಂಥ ಒಂದು ಕೆಲಸ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನನಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಎಲ್ಲರ ಆಶೀರ್ವಾದ ಬೇಡಿಕೊಂಡು ಇದೆಲ್ಲರಿಗೂ ಕೂಡ ಇದು ಓಟು ಕೊಟ್ಟವರಿಗೆ ಓಟು ಕೊಡದವರಿಗೆ ಫಸ್ಟ್ ಕೊಡಬೇಕಂತ ಹೇಳಿದ್ದೇನೆ, ಸಂತೋಷದಿಂದ ಇರಲಿ ಅಂತ ಹೇಳಿ. ಅದಕ್ಕಾಗಿ ಸರ್ವರಿಗೆ ಕೂಡ ಕೊಡುವಂಥ ಯೋಜನೆ ಅಂತ ಹೇಳಲಿಕ್ಕೆ ನಾನು ಬಯಸಿ ಎಲ್ಲ ನಾನು ಬಹುಶಃ ನನ್ನ ಈ ಕ್ಷೇತ್ರದವರು ಶಾಸಕನಾಗಿ ಮಾತ್ರ ಅಲ್ಲ, ಮಂತ್ರಿಯಾಗಿ 4 ಇಲಾಖೆಯ ಮಂತ್ರಿ ಅಲ್ಲ, ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಅದು ಈ ಜನರ ಸೇವೆ ಮಾಡೋದು ನನ್ನ ಮೇಲಿದೆ, ಆ ಕೆಲಸವನ್ನು ಮಾಡ್ತೇನೆ ಹೇಳಿಕೊಂಡು ಮತ್ತೊಂದು ಶುಭಾಶಯ ಸರ್ವರಿಗೂ ಕೂಡ ಸಲ್ಲಿಸ್ತೇನೆ. ಟ್ಯಾಂಕ್ ಕಟ್ಟುವಾಗ ಮುಖ್ಯ ಊರದಲ್ಲಿ ದೀಪರಂದು ಮುಖ್ಯ ಊರದಲ್ಲಿ ತೊಂದರೆ ಪ್ರಯೋಜನ
ಇಂಟರ್ಲಾಕ್ ಮತ್ತು ನಮ್ಮದು ಮಹಿಳೆಯರ ಒಂದು ನಮಾಜ್ ಇಲ್ಲ ಅದು ಟೂರಿಸ್ಟ್ ಮಹಿಳೆ ಅವರಿಗೆ ಒಂದು ವ್ಯವಸ್ಥೆ ಮಾಡುವ ಬಗ್ಗೆ ಒಂದು ಸಣ್ಣ ಒಂದು ಬಿಲ್ಡಿಂಗ್ ಆಗಬೇಕು. ಮತ್ತು ಫುಲ್ ಇಲ್ಲಿ ಇಂಟರ್ಲಾಕ್ ಆಗಬೇಕು. ಇದಕ್ಕಿಂತ ಮೊದಲು ನಮಗೆ ಕಂಪೌಂಡ್ ವಾಲಿಗೆ ಅವರೆಲ್ಲ ಹೆಲ್ಪ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಅವರಿಗೆ. ನಾವು ಇದು ಕಂಪೌಂಡ್ ವಾಲೆಲ್ಲ ಮಾಡಿ ಒಳ್ಳೆ ಚೆಂದ ಮಾಡಿದ್ದೇವೆ. ಇದಕ್ಕೊಂದು ನಮಗೆ ಇದು ಕೊಡ್ತೀವಿ, ಸಹಕಾರ ಕೊಡ್ತಿದ್ದಾರೆ.